ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ 4 ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಇದೀವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ. ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟೆಂಟ್ ಕಾಲ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಯಲು ನಾನು ಪ್ರಯತ್ನ ಮಾಡ್ತೇನೆ. ಹಾಗೆ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ಸಹ ಶಿಕ್ಷಕರೇ, ಪೋಷಕರೇ ಹಾಗೂ ಪ್ರೀತಿಯ ಪುಟ್ಟ ಮಕ್ಕಳೇ, ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಇವರ ಜನ್ಮದಿನ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬದಲ್ಲಿ ನರೇಂದ್ರನಾಥ ದತ್ತರಾಗಿ ಜನಿಸಿದ ಬಳಿಕ ಅವರು ಸ್ವಾಮಿ ವಿವೇಕಾನಂದರಾಗಿ ಜಗತ್ತಿಗೆ ಬೆಳಕಾದರು. ಇವರು ವಿವಿಧ ಸಂದರ್ಭಗಳಲ್ಲಿ ಹೇಳಿರುವ ಮಾತುಗಳು, ವಿವೇಕವಾಣಿಗಳು ವೃತ್ತಿಪರ ಮತ್ತು ವೈಯಕ್ತಿಕ ಪ್ರಗತಿಗೆ ಬಯಸುವವರಿಗೆ ದಾರಿ ದೀಪವಾಗಬಲ್ಲದು. ಈ ಒಂದು ಸಭೆಯಲ್ಲಿ ಸ್ವಾಮಿ ವಿವೇಕಾನಂದರ ಸ್ಮರಣ ಶಕ್ತಿ ಎಂಥದ್ದು, ಆ ಸ್ಮರಣ ಶಕ್ತಿ ಹೇಗೆ ಪಡೆದರು ಎಂಬುದು ವಿವೇಕಾನಂದರು ಹೇಳುತ್ತಾರೆ. ಹೇಗೆಂದು ನಿಮ್ಮೊಂದಿಗೆ ಚರ್ಚಿಸಲು ಬಯಸ್ತೇನೆ. ಚಿಕಾಗೋ ಗ್ರಂಥಾಲಯದಿಂದ ನಿತ್ಯವೂ ವಿವೇಕಾನಂದರು ಭಾರೀ ಸಂಖ್ಯೆಯ ಪುಸ್ತಕಗಳನ್ನು ಮನೆಗೆ ಕೊಂಡೊಯ್ಯುತ್ತಿದ್ರು. ಮಾರನೇ ದಿನ ತಪ್ಪದೆ ಅವುಗಳನ್ನು ಹಿಂದಿರುಗಿಸುತ್ತಿದ್ರು. ಇದರಿಂದ ಅಚ್ಚರಿಗೊಂಡ ಗ್ರಂಥಪಾಲಕಿ ಒಂದು ದಿನ ಕೇಳಿದಳು, ಒಂದೇ ದಿನ ಅಥವಾ ರಾತ್ರಿಯಲ್ಲಿ ನೀವು ಇಷ್ಟು ಪುಸ್ತಕಗಳನ್ನು ಮನೆಯಲ್ಲಿ ಓದಲು ಸಾಧ್ಯವಿಲ್ಲ. ಹಾಗಿದ್ದರೂ ಯಾಕೆ ಹೊತ್ತುಕೊಂಡು ಹೋಗುತ್ತಿದ್ದೀರಿ? ತಕ್ಷಣ ಸ್ವಾಮಿ ವಿವೇಕಾನಂದರು, ನಾನು ಎಲ್ಲಾ ಪುಸ್ತಕದ ಪ್ರತಿಯೊಂದು ಪುಟ ಅದರಲ್ಲಿನ ಮಾಹಿತಿಯನ್ನು ಓದುತ್ತೇನೆ ಎಂದರು. ಗ್ರಂಥಪಾಲಕಿಗೆ ನಂಬಿಕೆ ಬರಲಿಲ್ಲ. ವಿವೇಕಾನಂದರನ್ನು ಪರೀಕ್ಷಿಸಲು ಮುಂದಾದಳು. ಅವರು ತೆಗೆದುಕೊಂಡು ಹೋಗಿದ್ದ ಪುಸ್ತಕವೊಂದನ್ನು ತಂದು ಅದರಲ್ಲಿನ ಒಂದು ಅಧ್ಯಾಯ ತೆಗೆದು, ಇಂಥ ಪುಟದಲ್ಲಿ ಏನಿದೆ ಹೇಳಿ ನೋಡೋಣ ಎಂದು ಸವಾಲು ಹಾಕಿದಳು. ಪುಸ್ತಕದಲ್ಲಿರುವಂತೆ ಯಥಾವತ್ತಾಗಿ ವಿವೇಕಾನಂದರು ಹೇಳಿದರು. ಜೊತೆಗೆ ಅರ್ಥಪೂರ್ಣ ವಿವರಣೆಯನ್ನು ಕೂಡ ನೀಡಿದರು. ಇದರಿಂದ ಆಶ್ಚರ್ಯಚಕಿತಳಾದ ಗ್ರಂಥಪಾಲಕಿ ವಿವೇಕಾನಂದರ ಅಸಾಧಾರಣ ಸ್ಮರಣ ಶಕ್ತಿಗೆ ಮೆಚ್ಚುಗೆ ಸೂಚಿಸಿದಳು. ಇಂಥ ಸ್ಮರಣ ಶಕ್ತಿಯನ್ನು ಸಾಧಿಸುವ ಮಾರ್ಗ ಇದೆಯೇ ಎಂದು ಪ್ರಶ್ನಿಸಿದಳು. ಆಗ ವಿವೇಕಾನಂದರು ನಿತ್ಯ ಯೋಗ ಮತ್ತು ಧ್ಯಾನದಿಂದ ಇದು ಸಾಧ್ಯ ಎಂದರು. ನೀವು ದೇವರನ್ನು ನಂಬಬೇಕಾದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಇದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎಂಬ ಮಾತನ್ನು ಹೇಳಿದರು. ವಿದ್ಯಾರ್ಥಿಗಳು, ವೃತ್ತಿಪರರು ಅಥವಾ ಇನ್ಯಾವುದೋ ಸಾಧನೆ ಮಾಡಲು ಬಯಸುವವರು ಮೊದಲು ತಮ್ಮ ಮೇಲೆ ತಾವು ನಂಬಿಕೆ ಇಟ್ಟುಕೊಳ್ಳುವುದು ಅತ್ಯಂತ ಅಗತ್ಯ. ನನ್ನಿಂದ ಇದು ಸಾಧ್ಯವಿಲ್ಲ ಎಂಬೆಲ್ಲ ನಕಾರಾತ್ಮಕ ಅಂಶಗಳನ್ನು ಬಿಟ್ಟು ನನ್ನಿಂದ ಸಾಧ್ಯ ಎಂಬ ನಂಬಿಕೆ ಬೆಳೆಸಿಕೊಳ್ಳಿ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಜೈ ಹಿಂದ್. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ. ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.